ಆತ್ಮೀಯ ಸ್ಪರ್ಧಾರ್ಥಿಗಳೇ, ಈ ವಿಡಿಯೋನ ಸ್ಪಾನ್ಸರ್ ಮಾಡ್ತಾ ಇರೋದು ಭಾರತದ ಅತಿದೊಡ್ಡ ಆನ್ಲೈನ್ ಕಲಿಕಾ ವೇದಿಕೆ ಅನ್ಅಕಾಡೆಮಿ ಆಪ್. ಇಲ್ಲಿ ನಾವು ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ದಿನಾಂಕ 1/6/2019 ನಡೆದಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ವಿವರಣಾತ್ಮಕ ವಿಶ್ಲೇಷಣೆಯನ್ನು ಮಾಡ್ತಕ್ಕಂಥ ಪ್ರಯತ್ನ. ಈಗಾಗಲೇ ಒಂದು ಪ್ರಶ್ನೆ ಪತ್ರಿಕೆಯನ್ನು ಕಂಪ್ಲೀಟ್ ಮಾಡಲಾಗಿದೆ. ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣ ಅಂತೇಳಿ ಪರ್ಟಿಕ್ಯುಲರ್ ಆಗಿ ಒಂದು ಪ್ಲೇಲಿಸ್ಟ್ ಇದೆ. ಅದನ್ನು ಹೋಗಿ ನೀವು ಅಲ್ಲಿ ಕಂಟೆಂಟ್ ಪ್ಲಸ್ ಕ್ವಶನ್ ಪೇಪರ್ ಅನಾಲಿಸಿಸನ್ನು ನೋಡ್ಕೊಳ್ಬೋದು. ಡಿಜಿಟಲ್ ಬೋರ್ಡ್ ಮೇಲೆ ಕಂಟೆಂಟ್ ಅಲ್ಲಿ ನಿಮಗೆ ಅಪ್ಲೋಡ್ ಆಗ್ತಾ ಇರ್ತದೆ. ಅದ್ರ ಜೊತೆಗೆ ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣೆ ಕೂಡ ಅಲ್ಲಿ ನಿಮಗೆ ಅಪ್ಲೋಡ್ ಮಾಡಿರ್ತೀವಿ. ಸೊ ಇಲ್ಲಿ ಮೊದಲನೇ ಪ್ರಶ್ನೆ ನಿಮ್ಮ ಸ್ಕ್ರೀನ್ ಮೇಲೆ ಗೋಚರ ಆಗ್ತಾ ಇದೆ. ಸಾರ್ವತ್ರಿಕ ಮೌಲ್ಯ ಎಂಬುದು ಇದನ್ನು ಸಂಕೇತಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಸೊ ಆಯ್ಕೆಗಳಲ್ಲಿ ಸರಳ ಜೀವನ ಇದೆ, ಸ್ವಾಧ್ಯಾಯ ಇದೆ, ಸತ್ಯತೆ ಇದೆ, ಅನುಕಂಪ ಇದೆ. ಇಲ್ಲಿ ಸರಿಯಾದಂಥ ಉತ್ತರ ಯಾವುದು ಅಂತಕ್ಕಂಥದ್ದನ್ನು ನೋಡೋದಾದರೆ ಸಾರ್ವತ್ರಿಕ ಮೌಲ್ಯ ಸತ್ಯತೆ ಅಥವಾ ಸತ್ಯ ಅಂತಕ್ಕಂಥದ್ದು ಕರಿತೀವಿ. ಈಗಾಗಲೇ ಹಿಂದಿನ ಒಂದು ವಿಡಿಯೋದಲ್ಲಿ ನಾನು ವಿಲಿಯಂ ಶೇಕ್ಸ್ಪಿಯರ್ ಅವರ ಒಂದು ಮಾತನ್ನು ನಿಮ್ಮ ಮುಂದೆ ವ್ಯಕ್ತಪಡಿಸಿದ್ದೆ. ಸತ್ಯಕ್ಕಿಂತ ಸಮೃದ್ಧವಾದ ಆಸ್ತಿ ಬೇರೊಂದಿಲ್ಲ ಅಂತಕ್ಕಂಥ ಮಾತಿನ ಬಗ್ಗೆ ಹೇಳ್ತಾರೆ. ಸೊ ಸತ್ಯಂ ಶಿವಂ ಸುಂದರಂ ಅಂತಕ್ಕಂಥ ಒಂದು ಮೌಲ್ಯಗಳೇನು ಬರ್ತವೆ, ಸಾರ್ವತ್ರಿಕ ಅಥವಾ ಶಾಶ್ವತ ಅಥವಾ ಸಹಜ ಮೌಲ್ಯಗಳು ಅಂಥೇಳಿ ನಾವು ಕರಿತಾ ಬರ್ತೀವಿ. ಅದೇ ರೀತಿಯಾಗಿ ಇದನ್ನು ವ್ಯಕ್ತಿಯ ಪರಮೋಚ್ಚ ಮೌಲ್ಯ ಅಂತ ಕರಿಬೋದು. ಅದ್ರ ಜೊತೆಗೆ ಆಂತರಿಕ ಮೌಲ್ಯ ಅಂತಲೂ ನಾವು ಕರಿಬೋದಾಗಿದೆ. ಇನ್ನು ಇನ್ನಿತರ ಆಯ್ಕೆಗಳನ್ನ ನೋಡೋದಾದರೆ ಸರಳ ಜೀವನ ಅಂತ ಏನು ಕೊಟ್ಟಿದ್ದಾರೆ, ಈ ಸರಳ ಜೀವನ ಅಂತಕ್ಕಂಥದ್ದು ಒಬ್ಬ ವ್ಯಕ್ತಿ ಮಹಾತ್ಮ ಗಾಂಧೀಜಿಯವರನ್ನು ಇಲ್ಲಿ ಉದಾಹರಣೆಗೆ ತೆಗೆದುಕೊಂಡ್ರೆ ಸಿಂಪಲ್ ಲಿವಿಂಗ್ ಹೈ ಥಿಂಕಿಂಗ್ ಅಂತ ಕರಿತೀವಿ. ಒಬ್ಬ ವ್ಯಕ್ತಿ ಸರಳ ಜೀವನ ನಡೆಸೋದ್ರ ಮುಖಾಂತರ ಇಡೀ ಒಂದು ಜಗತ್ತಿಗೆ ಮಾದರಿಯಾಗಿ ಹೋದರು ಅಂತಕ್ಕಂಥದ್ದು. ಇನ್ನು ಸ್ವಾಧ್ಯಾಯ ಅಂತಕ್ಕಂಥ ಪರಿಕಲ್ಪನೆ ಏನಿದೆ, ಇದು ತನ್ನನ್ನು ತಾನು ಅರಿತುಕೊಳ್ಳೋದನ್ನು ಒಳಗೊಳ್ಳುತ್ತೆ. ಸೊ ಅಂದರೆ GPS ಪರೀಕ್ಷೆಗೆ ನಾವು ಸಿದ್ಧತೆ ನಡೆಸ್ತಾ ಇದ್ದೀವಿ. ಒಂದು ವೇಳೆ ಪಾಸ್ ಆಗಿಲ್ಲ ಅಂದರೆ ನಾವು ಯಾಕೆ ಪಾಸ್ ಆಗಿಲ್ಲ ಅಂತಕ್ಕಂಥದ್ದನ್ನು ಹೊರಗೆ ಹೆಚ್ಚು ನೋಡ್ಕೊಳ್ಬೇಕಾಗತ್ತೆ. ಅಂದರೆ ಇದನ್ನು ಅಂತರಾವಲೋಕನ ಅಥವಾ ಗತಾವಲೋಕನ ಅಂತಕ್ಕಂಥದ್ದು ಕೂಡ ಕರಿಬೋದು ಇದನ್ನು. ಸೊ ಇಂಗ್ಲೀಷ್ನಲ್ಲಿ ಇಂಟ್ರೋಸ್ಪೆಕ್ಷನ್ ಅಂತ ಕರಿತೀವಿ. ಸೊ ಇದು ನಿಯಮ ಪಂಚಕಗಳಲ್ಲಿ ಬರ್ತಕ್ಕಂಥದ್ದು. ಆ ನಿಯಮ ಪಂಚಕಗಳಲ್ಲಿ 5 ಪ್ರಮುಖ ಪ್ರಕಾರಗಳು ಕಂಡು ಬರ್ತದೆ. 5 ಪ್ರಕಾರಗಳಲ್ಲಿ ಸ್ವಾಧ್ಯಾಯ ಕೂಡ ಒಂದು ಬರ್ತದೆ. 4ನೇ ಒಂದು ಸ್ಟೆಪ್ ಇದು. ಪ್ರಥಮ ಸ್ಟೆಪ್ಪಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಶೌಚ ಅಂತಕ್ಕಂಥದ್ದನ್ನು ಕರಿತೀವಿ, ಶೌಚ. ಎರಡನೇದು ಬಂದುಬಿಟ್ಟು ಸಂತೋಷ ಅಂತ ಕರಿತೀನಿ, ಸಂತೋಷ ಅಂತ ಕರಿತೀನಿ. ಇನ್ನು ಮೂರನೇದು ಬಂದುಬಿಟ್ಟು ತಪಸ್ಸು ಅಂತ ಬರ್ತದೆ. ಯಾವುದ್ರಿ? ತಪಸ್ಸು ಅಂತೇಳಿ. 4ನೇದೇ ಸ್ವಾಧ್ಯಾಯ. 5ನೇದು ಯಾವುದಂದರೆ ಈಶ್ವರಿ ಪ್ರಣಿಧಾನ ಅಂತ ಬರ್ತದೆ, ಈಶ್ವರಿ ಪ್ರಣಿಧಾನ ಅಂಥೇಳಿ ಬರ್ತದೆ. ಇಷ್ಟು ಅಂಶಗಳನ್ನು ನಾವು ಇದರಲ್ಲಿ ನೆನ್ಪಿಟ್ಕೊಳ್ಬೇಕು. ಅನುಕಂಪ ಅಂತಕ್ಕಂಥದ್ದು ಮಾನವೀಯ ಮೌಲ್ಯ. ಎಕ್ಸಾಮಲ್ಲಿ ಇದ್ರ ಮೇಲೆ ಕೂಡ ಕ್ವಶನ್ ಬಂದಿದೆ. NCERT ಒಂದು ಮೌಲ್ಯಗಳಲ್ಲಿ ಕೂಡ ಈ ಒಂದು ಪಾಯಿಂಟ್ ಏನಂದರೆ ಬರ್ತದೆ. ಇನ್ನು ಮುಂದಕ್ಕೆ ಹೋಗೋದಾದರೆ ಕೈಪೋಸಿಸ್ಗೆ ಇದೊಂದು ಕಾರಣವಾಗಿದೆ ಅಂತಕ್ಕಂಥದ್ದು ಕೇಳಿದ್ದಾರೆ. ಕೈಪೋಸಿಸ್ಗೆ ಇದು ಕಾರಣವಾಗಿದೆ. ಸೊ ಹಿಂದೆ ನಿಮಗೆ ನಾನು ಚಿತ್ರದ ಮುಖಾಂತರ ತೋರಿಸಿದ್ದೆ, ಆದರೂ ಕೂಡ ಇಲ್ಲಿ ಮತ್ತೊಮ್ಮೆ ಚಿತ್ರದ ಮುಖಾಂತರ ತೋರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀನಿ. ಕೈಪೋಸಿಸ್ಗೆ ಇದೊಂದು ಕಾರಣವಾಗಿದೆ. ಎದೆಯ ಭಾಗದ ಸ್ನಾಯುಗಳ ಶಕ್ತಿಹೀನತೆ, ಸೊಂಟದ ಭಾಗದ ಸ್ನಾಯುಗಳ ಶಕ್ತಿಹೀನತೆ, ಭುಜದ ಸ್ನಾಯುಗಳ ಶಕ್ತಿಹೀನತೆ, ತೊಡೆಯ ಸ್ನಾಯುಗಳ ಶಕ್ತಿಹೀನತೆ. ಇಲ್ಲಿ ಸರಿ ಉತ್ತರ ಸೊಂಟದ ಭಾಗದ ಸ್ನಾಯುಗಳ ಶಕ್ತಿಹೀನತೆ ಆಗುತ್ತೆ. ಆಪ್ಷನ್ ಬಿ ಇಲ್ಲಿ ಸರಿ ಉತ್ತರ ಆಗುತ್ತೆ. ಯಾವುದು? ಆಪ್ಷನ್ ಬಿ. ಹಾಗಾದರೆ ಚಿತ್ರ ತೋರಿಸ್ತೀನಿ, ನೋಡ್ಕೊಂಬಿಡಿ. ಸ್ನೇಹಿತರಲ್ಲಿ ಚಿತ್ರ ನಿಮಗೆ ಗೋಚರ ಆಗ್ತಾ ಇದೆ. ಸೊ ಚಿತ್ರ 1ರಲ್ಲಿ ನೋಡ್ಕೊಳ್ಳಿ. ಚಿತ್ರ 1 ನಿಮಗೆ ಟೋಟಲ್ ಆಗಿ ಇಲ್ಲಿ 3 ವಿಧಗಳು ಕಾಣುತ್ತೆ. ಒಂದು ಸ್ಕೋಲಿಯೋಸಿಸ್ ಅಂತ ಕರಿತೀವಿ, ಇದು ಸ್ಕೋಲಿಯೋಸಿಸ್ಸು ಇಲ್ಲಿ ಕಾಣಿಸ್ತಾ ಇದೆ. ನಂತರದಲ್ಲಿ ಕೈಪೋಸಿಸ್ಸು ಏನು ಎಕ್ಸಾಮಲ್ಲಿ ನಮಗೆ ಪ್ರಶ್ನೆ ಕೇಳಿದರು. ಇನ್ನು ಮೂರನೇದು ಬಂದುಬಿಟ್ಟು ಲಾಡೋಸಿಸ್ ಅಂತ ಕರಿತೀನಿ. ಟೋಟಲ್ ಆಗಿ ಇಲ್ಲಿ 3 ಅಂಶಗಳನ್ನು ನೋಟ್ ಮಾಡ್ಕೊಳ್ಬೇಕು. ಈ 3 ಅಂಶಗಳ ಮೇಲೆ ಕ್ವಶನ್ಸನ್ನು ಕೇಳ್ತಕ್ಕಂಥದ್ದು. ಸ್ಕೋಲಿಯೋಸಿಸ್ ಅಂದರೂ ಕೂಡ ಇದು ಸೊಂಟದ ಒಂದು ಭಾಗದ ಸ್ನಾಯುಗಳ ನ್ಯೂನ್ಯತೆನೇ ಅಂತ ಬರ್ತದೆ, ಶಕ್ತಿಹೀನತೆನೇ ಅಂತ ಬರ್ತದೆ. ಸೊ ಇದನ್ನು ಕನ್ನಡದಲ್ಲಿ ನಾವು ಏನಂತ ಕರಿಬೋದು, ಅಕ್ಕಪಕ್ಕದಲ್ಲಿ ಉಂಟಾಗತಕ್ಕಂಥ ಅಸಾಮಾನ್ಯ ವಕ್ರತೆ ಅಂತ ಕರಿಬೋದು. ಇದು ಆಂಗ್ಲ ಭಾಷೆಯ ಎಸ್ ಅಂತಕ್ಕಂಥದ್ದು ಅಥವಾ ಸಿ ಅಂತಕ್ಕಂಥ ಅಕ್ಷರವನ್ನು ಏನು ಮಾಡ್ತಂದ್ರೆ ಇದು ಹೋಲತ್ತೆ ಅಂತಕ್ಕಂಥದ್ದು ನೋಟ್ ಮಾಡ್ಕೊಳ್ಬೇಕು. ಹಿಂಗೂ ಕೂಡ ಸಿ ಬರ್ತದೆ, ರೈಟ್. ಸೊ ಇದು ಸಿ ಮತ್ತು ಎಸ್ ಅಕ್ಷರವನ್ನು ಇಲ್ಲಿ ಹೋಲತ್ತೆ ಅಂತಕ್ಕಂಥದ್ದು. ಇದನ್ನು ಏನಂತ ಕರಿತೀವಿ ನಾವು? ಸ್ಕೋಲಿಯೋಲಿಸ್ ಅಂತ ಕರಿತೀನಿ. ಏನಂತ ಕರಿತೀನಿ? ಸ್ಕೋಲಿಯೋಲಿಸು. ನಂತರದಲ್ಲಿ ಕೈಪೋಸಿಸ್ ಅಂತಕ್ಕಂಥದ್ದು ಬರ್ತದೆ. ಏನದು ಕೈಪೋಸಿಸ್ ಅಂತಕ್ಕಂಥದ್ದನ್ನ ನೀವು ಕೇಳ್ಬೋದು. ಕೈಪೋಸಿಸ್ ಇದು ಕೂಡ ರೌಂಡ್ ಬ್ಯಾಕ್ ಅಥವಾ ಗೂನು ಬೆನ್ನು ಅಂತ ಕರಿತೀವಿ ಸಾಮಾನ್ಯವಾಗಿ. ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಇಲ್ಲಿ ಕೊರತೆ ಕೊಂಡು ಬರುತ್ತೆ. ಈ ರೀತಿಯಾಗಿ ಗೂನು ಬೆನ್ನು ಇರ್ತದೆ. ಸಾಮಾನ್ಯವಾಗಿ ಇದನ್ನು ನಾವು ಹಳ್ಳಿಗಳಲ್ಲಿ ಗೂನು ಬೆನ್ನು ಅಥವಾ ರೌಂಡ್ ಬ್ಯಾಕ್ ಅಂತ ಕರಿತಾ ಬರ್ತೀವಿ. ಸೊ ಈ ಒಂದು ವಕ್ರತೆ ಸಾಮಾನ್ಯವಾಗಿ 50 ಡಿಗ್ರಿಗಿಂತ ಹೆಚ್ಚಿರ್ತದೆ ಅಂತಕ್ಕಂಥದ್ದು ನೋಟ್ ಮಾಡ್ಕೊಳ್ಬೇಕು. ಎಷ್ಟಿರ್ತದೆ?
50 ಡಿಗ್ರಿಗಿಂತ ಏನಂದರೆ ಹೆಚ್ಚು ವಕ್ರತೆ ಇಲ್ಲಿ ಕಂಡುಬರ್ತದೆ ಅಂತಕ್ಕಂಥದ್ದು. ನಂತರದಲ್ಲಿ ಲಾಡೋಸಿಸ್ ಅಂತಕ್ಕಂಥದ್ದು ಏನು ಕಾಣಿಸ್ತಾ ಇದೆ ನಿಮಗೆ ಇಲ್ಲಿ ಸ್ಕ್ರೀನ್ ಮೇಲೆ, ಇಲ್ಲಿ ಲಾಡೋಸಿಸ್ಸು ಇಲ್ಲಿ ನೋಡಿ, ಥರ್ಡ್ ಒಂದು ಚಿತ್ರದಲ್ಲಿ ನೋಡ್ಕೊಳ್ಳಿ, ಲಾಡೋಸಿಸ್ ಇಲ್ಲಿ ಕಾಣಿಸ್ತಾ ಇದೆ. ಸೊ ಇಲ್ಲಿ ಕಂಡು ಬರ್ತದೆ, ಅಂದರೆ ಇಲ್ಲಿ ಹೊಟ್ಟೆ ಮುಂದುಗಡೆ ಬಂದಂಗೆ, ಆದರೆ ಇಲ್ಲಿ ಬೆನ್ನಿನ ಒಂದು ಬೆನ್ನು ಏನು ಮೂಳೆ ಇದೆ ಕಂಪ್ಲೀಟಾಗಿ ಒಳಗಡೆ ಹೋದಂಗೆ ಕಂಡು ಬರ್ತದೆ. ಇದಕ್ಕೆ ಲಾಡೋಸಿಸ್ ಅಂತ ಕರಿತೀವಿ. ಇದು ಕೂಡ ನಿಲುವಿನ ದೋಷನೇ ಅಂತಕ್ಕಂಥದ್ದು ನೆನಪಿಟ್ಟುಕೊಳ್ಬೇಕು. ಎಕ್ಸಾಮಲ್ಲಿ ಇದನ್ನು ಪ್ರಶ್ನೆ ಕೇಳ್ತಾನೆ, ಲಾಡೋಸಿಸ್ ಅಂತಕ್ಕಂಥದ್ದು ಏನು ಅಂತಕ್ಕಂಥದ್ದು ಕೇಳಿದರೆ ಅದು ನಿಲುವಿನ ದೋಷ ಅಂತಾಗತ್ತೆ. ಅಂದರೆ ಒಂದು ಅಂಕ ಇಲ್ಲೂ ಕೂಡ ನೀವು ಫಿಕ್ಸ್ ಆಗಿ ಪಡ್ಕೊಳ್ಬೋದು ಅಂತಕ್ಕಂಥದ್ದು. ರೈಟ್, ಇದು ನಿಮಗೆ ಕ್ಲಿಯರ್ ಆಗಿದೆ ಅನ್ಕೋತೀನಿ. ಒಂದು ಸ್ಕೋಲಿಯೋಸಿಸ್, ಲಾಡೋಸಿಸ್ ಆ್ಯಂಡ್ ಕೈಫೋಸಿಸ್ ಮೂರು ಕೂಡ ಯಾವುದಕ್ಕೆ ಉದಾಹರಣೆ? ಸೊಂಟದ ಭಾಗದ ಸ್ನಾಯುಗಳ ಶಕ್ತಿಹೀನತೆಗೆ ಉದಾಹರಣೆ ಆಗುತ್ತೆ ಅಂತಕ್ಕಂಥದ್ದನ್ನು ನೋಟ್ ಮಾಡ್ಕೊಳ್ಬೇಕು. ಮುಂದಕ್ಕೆ ಹೋಗೋಣ. ಈ ಸಂದರ್ಭವು ವಿದ್ಯಾರ್ಥಿಗಳಿಗೆ ದೇಶಭಕ್ತಿಯನ್ನು ಬೆಳೆಸಲು ಅತ್ಯಂತ ನ್ಯಾಯಸಮ್ಮತ ವಿಧಾನ ಅಂತ ಕೇಳಿದ್ದಾರೆ. ಯಾವುದು ದೇಶಭಕ್ತಿಯನ್ನು ಬೆಳೆಸಲು ಅತ್ಯಂತ ನ್ಯಾಯಸಮ್ಮತ ವಿಧಾನ ಅಂತಕ್ಕಂಥದ್ದು? ಪ್ರಾಕೃತಿಕ ವಿಕೋಪ, ದೇಶದ ಹುತಾತ್ಮರ ಚರಿತ್ರೆ ಬೋಧಿಸುವಾಗ, ಪರಿಸರ ದಿನಾಚರಣೆದಂದು, ಶಿಕ್ಷಕರ ದಿನಾಚರಣೆದಂದು. ಇಲ್ಲಿ ಸರಿಯಾದ ಉತ್ತರ ಯಾವುದಂದರೆ ದೇಶದ ಹುತಾತ್ಮರ ಚರಿತ್ರೆಯನ್ನು ಬೋಧಿಸುವಾಗ ನಾವು ಏನು ಮಾಡ್ಕೋಬೋದು ಅಂದರೆ ಈ ಒಂದು ವಿದ್ಯಾರ್ಥಿಗಳಲ್ಲಿ ದೇಶಭಕ್ತಿಯನ್ನು ಮೂಡಿಸಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು. ಪ್ರಾಕೃತಿಕ ವಿಕೋಪ ಕೊಟ್ಟಿದ್ದಾರೆ. ಸೊ ಪ್ರಾಕೃತಿಕ ವಿಕೋಪಗಳು ಉಂಟಾದಾಗ ಪರಿಸರ ಒಂದು ಮೌಲ್ಯ, ನೈಸರ್ಗಿಕ ಮೌಲ್ಯ ಅಂತ ಕರಿತೀವಿ, ಅದು ವಿದ್ಯಾರ್ಥಿಗಳಲ್ಲಿ ಬೆಳೆಸ್ಬೋದು. ನಾವು ಫಾರ್ ಎಕ್ಸಾಂಪಲ್ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿ ಪರಿಸರದ ಸಂರಕ್ಷಣೆ ಕೂಡ ಒಂದು ಬರ್ತದೆ. ಹಂಗೆ ಪರಿಸರ ದಿನಾಚರಣೆ ಇದು ಕೂಡ ಒಂದು ನೈಸರ್ಗಿಕ ಮೌಲ್ಯ ಆಗಿರ್ತದೆ. ಶಿಕ್ಷಕರ ದಿನಾಚರಣೆ ಇಲ್ಲಿ ಶಿಕ್ಷಕರ ಬಗ್ಗೆ ಒಂದು ಅಭಿಮಾನವನ್ನು ಬೆಳೆಸ್ತಕ್ಕಂಥದ್ದು ಆಗಿರ್ತದೆ ಅಂತಕ್ಕಂಥದ್ದನ್ನ ನೋಟ್ ಮಾಡ್ಕೊಳ್ಳಿ. ಇನ್ನು ಮುಂದಕ್ಕೆ ಹೋಗ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ. ಜೀವಸತ್ವ ಸಿ ಇದಕ್ಕೆ ಇರ್ತಕ್ಕಂಥ ಬೇರೊಂದು ಹೆಸರು ಏನು ಅಂತ ಕೇಳಿದ್ದಾರೆ. ಅಂದರೆ ಇಲ್ಲಿ ಇಂಡೈರೆಕ್ಟಾಗಿ ರಾಸಾಯನಿಕ ಹೆಸರು ಏನು ಅಂತ ಕೇಳಿದ್ದಾನೆ. ಏನಂತ ಕೇಳಿದ್ದಾನೆ? ರಾಸಾಯನಿಕ ಹೆಸರಿನ ಬಗ್ಗೆ ಪ್ರಶ್ನೆ ಕೇಳಿದ್ದಾನೆ. ರಾಸಾಯನಿಕ ಹೆಸರು ಜೀವಸತ್ವ ಸಿ ಬಗ್ಗೆ ಅರ್ಸ್ಕಾಬಿಕ್ ಆಮ್ಲ ಅಂತ ಕೊಟ್ಟಿದ್ದಾರೆ. ನಂತರದಲ್ಲಿ ರೈಬೋಫ್ಲೇವಿನ್ ಆಮ್ಲ, ಕ್ಲೋರಿಕ್ ಆಮ್ಲ ಮತ್ತು ಫಾರ್ಮಿಕ್ ಆಮ್ಲ ಅಂತಕ್ಕಂಥದ್ದು. ಈ ರೈಬೋಫ್ಲೇವಿನು ಕ್ಲೋರಿಕ್ ಎರಡು ಬರ್ತದೆ, ಫಾರ್ಮಿಕ್ ಕೂಡ ಬರ್ತದೆ. ಸೊ ಇದು ಫಾರ್ಮಿಕ್ ಅಂತಕ್ಕಂಥದ್ದು ಇರುವೆಗಳಲ್ಲಿ ಕಂಡು ಬರ್ತದೆ, ನಿಮಗೆ ಸಾಮಾನ್ಯವಾಗಿ ಗೊತ್ತಿರ್ತಕ್ಕಂಥದ್ದು ಎಲ್ರಿಗೂ. ರೈಟ್, ಇನ್ನು ಅರ್ಸ್ಕಾಬಿಕ್ ಆಮ್ಲ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಜೀವಸತ್ವ ಸಿ ಏನಿದೆ ಅದು ಅರ್ಸ್ಕಾಬಿಕ್ ಆಮ್ಲ ಅಂತಕ್ಕಂಥದ್ದು ಇಲ್ಲಿ ಸರಿ ಉತ್ತರ. ಯಾವುದು ರಾಸಾಯನಿಕ ಹೆಸರು ಯಾವುದು? ಜೀವಸತ್ವ ಸಿಗೆ ಇರ್ತಕ್ಕಂಥ ಇನ್ನೊಂದು ಹೆಸರು ಅರ್ಸ್ಕಾಬಿಕ್ ಆಮ್ಲ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ಮುಂದಕ್ಕೆ ಬರೋದಾದರೆ ಈ ಒಂದು ವಿಟಮಿನ್ ಸಿ ಕೊರತೆಯಿಂದ ಯಾವ ರೋಗ ಬರ್ತದೆ ಸರ್? ಸ್ಕರ್ವಿ ಬರ್ತದೆ. ಈಗಾಗಲೇ ನಾನು ತುಂಬ ಬಾರಿ ಹೇಳಿದ್ದೀನಿ. ವಿಟಮಿನ್ ಎ ಇಂದ ಎರುಳು ಗುರುಡು, ವಿಟಮಿನ್ ಬಿ ಇಂದ ಬೇರೆ ಬೇರೆ, ವಿಟಮಿನ್ ಸಿ ಅಂದರೆ ಸ್ಕರ್ವಿ ಬರ್ತದೆ, ವಿಟಮಿನ್ ಡಿ ಅಂದರೆ ಏನು ಬರ್ತದೆ? ರಿಕೆಟ್ಸ್ ಅಂತಕ್ಕಂಥದ್ದು ಬರ್ತದೆ. ಇನ್ನು ರೈಬೋಫ್ಲೇವಿನ್ ಅಂತಕ್ಕಂಥದ್ದು ಏನಿದೆ, ರೈಬೋಫ್ಲೇವಿನ್ ಇನ್ನಿತರ ಆಯ್ಕೆಗಳನ್ನು ನೀವು ಕಾಣ್ತಾ ಇದ್ರೆ ಇಲ್ಲಿ ರೈಬೋಫ್ಲೇವಿನು ಇದು ವಿಟಮಿನ್ B2ಗೆ ಸಂಬಂಧಪಡುತ್ತೆ. ವಿಟಮಿನ್ B2 ಅಂತ ಕರಿತೀನಿ. ಇದಕ್ಕೆ ಏನಂತ ಕರಿತೀನಿ? ವಿಟಮಿನ್ ಯಾವುದ್ರಿ? B2 ಅಂತಕ್ಕಂಥದ್ದು. ಎಕ್ಸಾಂಪಲ್ ಇದು ಕೂಡ ಕ್ವಶನ್ ಕೇಳ್ಬೋದು, ಯಾವುದೇ ಕೇಳ್ಬೋದು. ಇಲ್ಲಿ ಇನ್ನೂ ಸಾಕಷ್ಟು ಅಂಶಗಳು ಬರ್ತದೆ. ಅದನ್ನು ನೀವು ಏನು ನಮ್ಮ ಬುಕ್ ಬರ್ತಾ ಇದೆ ಅದರಲ್ಲಿ ಸಾಕಷ್ಟು ಎಲ್ಲ ಇನ್ಫಾರ್ಮೇಷನ್ ನಾನು ಪೇಪರ್ 1ಗೆ ಸಂಬಂಧಪಟ್ಟಾಗ ಆ್ಯಡ್ ಮಾಡಿದ್ದೀನಿ. ಜೀವಸತ್ವ ಎಗೆ ಸಂಬಂಧಪಟ್ಟಂತೆ ಇರ್ತಕ್ಕಂಥ ರಾಸಾಯನಿಕ ಹೆಸರೇನು? ರೆಟನಾಲ್ ಅಂತ ಕರಿತೀವಿ. ಎಕ್ಸಾಮಲ್ಲಿ ಯಾರಾದರೂ ಕೇಳ್ಬೋದು, ಇದನ್ನು ಕೂಡ ಇಂಪಾರ್ಟೆಂಟು. ರೆಟನಾಲ್ ಯಾವುದು? ಜೀವಸತ್ವ ಎ. ಜೀವಸತ್ವ ಬಿಗೆ ಸಂಬಂಧಪಟ್ಟಂತೆ ಏನು ಬರ್ತದೆ? ಥಾಯಾಮೀನ್ ಅಂತ ಬರ್ತದೆ. ಯಾವುದ್ರಿ? ಥಾಯಾಮೀನು, ಮೀನಂತಲ್ಲ, ಥಾಯಾಮೀನು. ಇನ್ನು ವಿಟಮಿನ್ ಸಿಗೆ ಸಂಬಂಧಪಟ್ಟಂತೆ ಈಗಾಗಲೇ ನೋಡಿದ್ರಲ್ಲ, ವಿಟಮಿನ್ ಸಿ ಯಾವುದು? ನೀವು ಅರ್ಸ್ಕಾಬಿಕ್ ಆಮ್ಲ ಅಂತಕ್ಕಂಥದ್ದು ನೋಡಿದ್ದೀರಾ. ಅದೇ ರೀತಿಯಾಗಿ ವಿಟಮಿನ್ B2 ಕೂಡ ಬರ್ತದೆ, ರೈಬೋಫ್ಲೇವಿನ್ ಅಂತ ಕರಿತೀವಿ. ಯಾವುದು? ರೈಬೋಫ್ಲೇವಿನ್ ವಿಟಮಿನ್ B2 ಅಂತ ಬರ್ತದೆ. ನಂತರದಲ್ಲಿ ವಿಟಮಿನ್ B3 ನಿಯಾಸಿನ್ ಅಂತ ಬರ್ತದೆ. ನೋಟ್ ಮಾಡ್ಕೊಳ್ಬೇಕು. ನಿಯಾಸಿನ್ನು ವಿಟಮಿನ್ B3 ನಿಯಾಸಿನ್ ಯಾವುದ್ರಿ? ವಿಟಮಿನ್ B3 ಯಾವುದು? ನಿಯಾಸಿನ್ ಅಂತೇಳಿ ಬರ್ತದೆ. ನೋಟ್ ಮಾಡ್ಕೊಳ್ಬೇಕು. ಇನ್ನು ವಿಟಮಿನ್ B6ಗೆ ಪಿರಿಡಾಕ್ಸಿನ್ ಅಂತ ಕರಿತೀವಿ. ಇದು ರಾಸಾಯನಿಕ ಹೆಸರು. ವಿಟಮಿನ್ B6ಗೆ ಪಿರಿಡಾಕ್ಸಿನ್. ವಿಟಮಿನ್ B9 ಪೋಲಿಕ್ ಆಮ್ಲ ಅಂತ ಕರಿತೀವಿ. ಜೀವಸತ್ವ B12 ಏನಿದೆ ಅದಕ್ಕೆ ಸೈಯನ್ನೋ ಕೋಬೋಲಮಿನ್ ಅಂತ ಕರಿತೀವಿ. ಇನ್ನು ಜೀವಸತ್ವ ಡಿಗೆ ಕ್ಯಾಲ್ಸಿಫೆರಾಲ್ ಅಂತ ಕರಿತೀವಿ. ಜೀವಸತ್ವ ಇಗೆ ಟೋಕೋಫೆರಾಲ್ ಅಂತೇಳಿ, ಜೀವಸತ್ವ ಕೆಗೆ ಫೈಲೋಕ್ವಿನೈನ್ ಅಂತಕ್ಕಂಥದ್ದನ್ನು ಕರಿತೀವಿ. ಈ ರೀತಿಯಾಗಿ ನೀವು ಇದನ್ನು ಓದ್ಕೊಳ್ಬೇಕಾಗತ್ತೆ. ಇಂಪಾರ್ಟೆಂಟ್ ಇವೆಲ್ಲವೂ ಕೂಡ. ಇದರ ಉಪಯೋಗಗಳು ಕೂಡ ಬರ್ತದೆ, ಮುಂದೆ ಮಾತಾಡ್ತೀನಿ. ನಕಾರಾತ್ಮಕ ಒಂದು ಭಾವನೆಗೆ ಇದು ಉದಾಹರಣೆ. ನಕಾರಾತ್ಮಕ ಅಂತ ಕೇಳಿದರೆ ಸಕಾರಾತ್ಮಕ ಕೇಳಿದ್ದಾರೆ. ಸಕಾರಾತ್ಮಕ ಅಂದರೆ ಇಲ್ಲಿ ಪ್ರಶಂಸೆ, ತಿರಸ್ಕಾರ, ಅವಮಾನ, ಅಸೂಯೆ ಕೊಟ್ಟಿದ್ದಾರೆ. ರೈಟ್ ಆನ್ಸರು ಪ್ರಶಂಸೆ ಅಂತಕ್ಕಂಥದ್ದು ಆಪ್ಷನ್ ಎ ಇಲ್ಲಿ ಸರಿ ಉತ್ತರ ಆಗುತ್ತೆ. ಮುಂದಕ್ಕೆ ಹೋಗೋದಾದರೆ ಹಸಿರು ತೊಪ್ಪಲು ತರಕಾರಿಗಳಲ್ಲಿ ದೊರಕದಿರುವ ಖನಿಜಾಂಶ ಯಾವುದು ಅಂತ ಕೇಳಿದ್ದಾರೆ. ತೊಪ್ಪಲು ಮಾಡ್ಕೊಳ್ಳೋದನ್ನು ಕ್ಯಾಲ್ಸಿಯಂ, ತಾಮ್ರ, ಕಬ್ಬಿಣ, ಸೋಡಿಯಂ. ಇಲ್ಲಿ ಸರಿಯಾದ ಉತ್ತರ ತಾಮ್ರ ಆಗುತ್ತೆ. ಹಾಗಾದರೆ ಕ್ಯಾಲ್ಸಿಯಂ ಯಾವುದಕ್ಕೆ ಬೇಕು? ವ್ಯಕ್ತಿಗಳಲ್ಲಿ ಅಂದರೆ ನಮ್ಮ ಮನುಷ್ಯರಲ್ಲಿ ಮೂಳೆಗಳ ಗಟ್ಟಿಯಾಗಲಿಕ್ಕೆ ಬೇಕಾಗ್ತದೆ. ಇದರ ಕೊರತೆಯಿಂದ
ಆಸ್ಪಿಯೋಪೋರೋಸಿಸ್ ಅಂತಕ್ಕಂಥದ್ದು ಟೆಟಾನಿ, ಕೈಕಾಲು ಅಥವಾ ಹೆಬ್ಬೆರಳುಗಳ ಅಥವಾ ಸ್ನಾಯುಗಳ ಸೆಳೆತ ಉಂಟಾಗುತ್ತೆ ಅಂತಕ್ಕಂಥದ್ದು ಗೊತ್ತಿರಲಿ. ಶ್ವಾಸನಾಳದ ಸ್ನಾಯುಗಳ ಸೆಳೆತ ಹೃದಯ ಸ್ತಂಭನೂ ಕೂಡ ಉಂಟಾಗ್ಬೋದು. ಇನ್ನು ಕಬ್ಬಿನ ಅಂತಕ್ಕಂಥದ್ದು ಏನಿದೆ, ಹಿಮೋಗ್ಲೋಬಿನ್ ಎಂಬ ಒಂದು ಕೆಂಪು ಬಣ್ಣ ನೀಡ್ತಕ್ಕಂಥ ವರ್ಣದ್ರವ್ಯ ಉತ್ಪತ್ತಿ ಆಗಲಿಕ್ಕೆ ಇದು ಬೇಕಾಗ್ತದೆ. ಇದರ ರೋಗದಿಂದ ಅನಿಮಿಯಾ ಕೂಡ ಬರ್ತದೆ ಅಂತಕ್ಕಂಥದ್ದು ಕಬ್ಬಿನ ಬೇಕೇ ಬೇಕಾಗಾದರೆ. ಸೋಡಿಯಂ ಇದು ಕೂಡ ಇಂಪಾರ್ಟೆಂಟ್. ಏನು ಸರ್ ಸೋಡಿಯಂ ಇಂಪಾರ್ಟೆಂಟ್? ಎಸ್, ಸೋಡಿಯಂ ಕೊರತೆ ಉಂಟಾದರೆ ಹೈಪೋನಟ್ರಿಮಿಯಾ ಅಂತಕ್ಕಂಥ ರೋಗ ಕೂಡ ಬರ್ತದೆ. ಇಂಪಾರ್ಟೆಂಟ್, ಇದು ನೆನ್ಪಿಟ್ಕೊಳ್ಳಿ. ಇನ್ನು ಮುಂದಕ್ಕೆ ಹೋಗೋದಾದರೆ ಇದು ಪರಿಸರ ಮೌಲ್ಯಕ್ಕೆ ಸಂಬಂಧಿಸಿದೆ ಅಂತಕ್ಕಂಥದ್ದು. ಜೈವಿಕವಾಗಿ ಬೆಳೆಸಿದ ಒಂದು ತರಕಾರಿ ಬಳಸದಿರುವುದು, ರಾಸಾಯನಿಕ ಗೊಬ್ಬರ ಬಳಸುವುದು, ಕ್ರಿಮಿ ಒಂದು ಕೀಟಗಳಿಗೆ ಔಷಧಿಯನ್ನು ಸಿಂಪಡಿಸುವುದು ಅಂತಕ್ಕಂಥದ್ದು. ನಂತರದಲ್ಲಿ ಜೈವಿಕ ವಿಘಟನೀಯ ವಸ್ತುಗಳನ್ನು ಬಳಸುವುದು. ಇಲ್ಲಿ ಸರಿ ಉತ್ತರ ಜೈವಿಕ ವಿಘಟನೀಯ ವಸ್ತುಗಳನ್ನು ಬಳಸುವುದು ಅಂತ ಆಗುತ್ತೆ. ಹಾಗಾದರೆ ವಿಘಟಕರು ಅಂತಕ್ಕಂಥ ಪ್ರಶ್ನೆಗೆ ಮೊದಲು ಉತ್ತರವನ್ನು ಕಂಡುಕೊಳ್ಬೇಕು. ಯಾವುದಕ್ಕೆ ವಿಘಟಕರು ಅಂತ ಕರಿತೀವಿ? ಸಂಕೀರ್ಣ ಸಾವಯವ ಪದಾರ್ಥಗಳನ್ನು, ಸರಳ ನಿರವಯವ ಪದಾರ್ಥಗಳನ್ನು ವಿಭಜಿಸುವ ಸೂಕ್ಷ್ಮ ಒಂದು ಜೀವಿಗಳಿಗೆ ಏನಂತ ಕರಿತಾ ಬರ್ತೀವಿ? ವಿಘಟಕರು ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಸಸ್ಯಗಳು, ಪ್ರಾಣಿಗಳು, ಇವು ಜೈವಿಕ ವಿಘಟಕಗಳು ಅಂದರೆ ಸಜೀವಿಗಳು ಅಂತ ಕರಿತೀವಿ. ಇನ್ನು ಉಷ್ಣತೆ, ಗಾಳಿ, ಮಣ್ಣು, ಖನಿಜ ಇವೆಲ್ಲವೂ ಕೂಡ ಜೈವಿಕ ಘಟಕಗಳಲ್ಲಿ ಬರ್ತಕ್ಕಂಥದ್ದು. ಇನ್ನೊಂದು ಸಿಂಪಲಾಗಿ ಹೇಳಬೇಕಾದ್ರೆ ಜೈವಿಕ ಕ್ರಿಯೆಗಳಿಂದ ಯಾವುದು ವಿಭಜಿಸಲ್ಪಡ್ತಕ್ಕಂಥ ವಸ್ತುಗಳಿದ್ದಾವೆ ಅವೆಲ್ಲವೂ ಕೂಡ ಜೈವಿಕ ವಿಘಟನೆಗೆ ಒಳಗಾಗ್ತಕ್ಕಂಥ ವಸ್ತುಗಳು ಅಂತ ಹೇಳ್ಬೋದು. ಈಗ ತ್ಯಾಜ್ಯ ವಸ್ತುಗಳನ್ನು ವಿಭಜಿಸಿ ಅದನ್ನು ಹಲವಾರು ಪ್ರತಿಕ್ರಿಯೆಗೆ ಒಳಪಡಿಸಿದಾಗ ಫಲವತ್ತಾದ ಗೊಬ್ಬರ ಉತ್ಪತ್ತಿ ಆಗ್ತದೆ ಅಂತಕ್ಕಂಥದ್ದು. ಇನ್ನು ಜೈವಿಕ ವಿಘಟನೀಯವಲ್ಲದ ವಸ್ತುಗಳ ಪ್ರಭಾವ ಪರಿಸರದಲ್ಲಿ ದೀರ್ಘಕಾಲದವರೆಗೆ ಇರ್ತದೆ. ಉದಾಹರಣೆಗಾಗಿ ಭೂಮಾಲಿನ್ಯ, ಜಲಮಾಲಿನ್ಯ ಇವೆಲ್ಲವನ್ನು ಕೂಡ ಉಂಟು ಮಾಡ್ಬೋದು. ಇನ್ನು ಮುಂದಿನ ಪ್ರಶ್ನೆ ಲಾಡೋಸಿಸ್. ಈಗಾಗಲೇ ನಿಮಗೆ ಹೇಳಿದ್ದೀನಲ್ಲ, 3 ಚಿತ್ರವನ್ನು ತೋರಿಸಿದ್ನಲ್ಲ, ಅಲ್ಲಿ ಯಾವುದು? ಒಂದು ಲಾಡೋಸಿಸ್ಸು, ಇನ್ನೊಂದು ಯಾವುದು ಸ್ಕೋಲಿಯೋಲಿಸಿಸ್ಸು, ನಂತರದಲ್ಲಿ ಇನ್ನೊಂದು ಯಾವುದು ಕೈಪೋಸಿಸ್ಸು. ಸೊ ಚರ್ಮ ರೋಗ, ಮೂತ್ರಪಿಂಡ ಕಾಯಿಲೆ, ನಿಲುವಿನ ದೋಷ, ಹೃದಯ ದೋಷ. ಸರಿಯಾದ ಉತ್ತರ ಏನಂತ ಹೇಳಿದ್ದೀನಿ? ನಿಲುವಿನ ದೋಷ ಅಂತ ಹೇಳಿದ್ದೀನಿ. ನಿಲುವಿನ ದೋಷ ಇಲ್ಲಿ ರೈಟ್ ಆನ್ಸರು ಆಪ್ಷನ್ ಸಿ ಆಗುತ್ತೆ. ಈಗಾಗಲೇ ನಿಮಗೆ ಲಾಡೋಸಿಸ್ ಬಗ್ಗೆ, ಸ್ಕೋಲಿಯೋಸಿಸ್ ಬಗ್ಗೆ ಮತ್ತು ಕೈಪೋಸಿಸ್ ಬಗ್ಗೆ ನಾನು ಮಾಹಿತಿಯನ್ನು ಕೊಟ್ಟಿದ್ದೀನಿ. ಇನ್ನು ಆತ್ಮವಿಮರ್ಶೆ, ನೆಕ್ಸ್ಟ್ ಕ್ವಶನ್. ಆತ್ಮವಿಮರ್ಶೆ ಇದಕ್ಕೆ ಅನ್ವಯಿಸುತ್ತದೆ? ಅಹಿಂಸೆ, ಸ್ವಾಧ್ಯಾಯ, ಸತ್ಯ, ತಪಸ್ಸು. ರೈಟ್ ಆನ್ಸರ್ ಏನಾಗುತ್ತೆ ಅಂದರೆ ಇಲ್ಲಿ ಸ್ವಾಧ್ಯಾಯ ಅಂತ ಆಗುತ್ತೆ. ಆಪ್ಷನ್ ಬಿ ಇಲ್ಲಿ ರೈಟ್ ಆನ್ಸರ್. ಈಗಾಗಲೇ ಇದ್ರ ಬಗ್ಗೆ ಹೇಳಿದ್ದೀನಿ, ತನ್ನನ್ನು ತಾನು ಅರಿತುಕೊಳ್ಳುವುದು ಅಂಥೇಳಿ. ಇದರಲ್ಲಿ ಪ್ರಮುಖ 5 ಸ್ಟೆಪ್ಗಳು ಬರ್ತದೆ, ಅದರ ನಿಯಮ ಪಂಚಕಗಳು ಅಂತೇಳಿ ಕರಿತೀವಿ. ಇನ್ನು ಅಹಿಂಸೆ, ಸತ್ಯ ಮಹಾತ್ಮ ಗಾಂಧೀಜಿಯವರು ಪರಿಪಾಲಿಸಿದಂಥ ಒಂದು ಏನಾಗಿವೆ ಒಂದು ತತ್ವಗಳಾಗಿವೆ. ತಪಸ್ಸು ಅಂತಕ್ಕಂಥದ್ದು ನಿಯಮ ಪಂಚಕಗಳಲ್ಲಿ ಬರ್ತದೆ. ಮುಂದಿನ ಪ್ರಶ್ನೆ ಸರಳ ಪ್ರಶ್ನೆ ಇದೆ. ಮಾನವನ ದೇಹದ ಈ ಭಾಗಕ್ಕೆ ಡಿಪ್ತೀರಿಯಾ ರೋಗ ಸಂಬಂಧಿಸಿದೆ. ಡಿಪ್ತೀರಿಯಾ ಯಾವ್ದಲಿಕ್ಕೆ ಬರ್ತದೆ ಅಂದರೆ ಗಂಟಲಿಗೆ ಬರ್ತದೆ, ಮೂಗಿಗೆ ಬರಲ್ಲ, ಕಣ್ಣು ಮತ್ತು ಕಿವಿಗೂ ಕೂಡ ಬರಲ್ಲ. ಡಿಪ್ತೀರಿಯಾ ಇಲ್ಲಿ ಬರ್ತದೆ ಗಂಟಲಿಗೆ ಬರ್ತದೆ. ಯಾವ ಒಂದು ಬ್ಯಾಕ್ಟೀರಿಯಾದಿಂದ ಬರ್ತದೆ? ಕೋರಿನೆ ಬ್ಯಾಕ್ಟೀರಿಯಮ್ ಅಂತಕ್ಕಂಥದ್ದು. ಯಾವುದ್ರಿ? ಕೋರಿನೆ ಬ್ಯಾಕ್ಟೀರಿಯಮ್ ಅಂತಕ್ಕಂಥ ಒಂದು ಬ್ಯಾಕ್ಟೀರಿಯಾದಿಂದ ಇದು ಉಂಟಾಗುತ್ತೆ ಅಂತಕ್ಕಂಥದ್ದು ನೋಡ್ತಾ ಬರ್ತೀವಿ. ಇದರಿಂದ ಹೃದಯ ವೈಫಲ್ಯ, ಪಾರ್ಶ್ವವಾಯು ಮತ್ತು ಸಾವಿಗೆ ಕೂಡ ಇದು ಕಾರಣವಾಗ್ಬೋದು ಅಂತಕ್ಕಂಥದ್ದು. ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಅಷ್ಟಾಂಗ ಯೋಗದ 4ನೇ ಮೆಟ್ಟಲು ಯಾವುದು ಅಂತ ಕೇಳಿದ್ದಾರೆ. ರೈಟ್ ಆನ್ಸರ್ ಇಲ್ಲಿ ಮೊದಲು ನೋಡ್ಕೊಳ್ಳಿ. ನಾನು ಆಗಲೇ ಒಂದು ಕರೆಕ್ಷನ್ ಇತ್ತು ಮಾಡಿದೆ, ನಿಮ್ಗೆ ಗೊತ್ತಾಯಿತು. ಧ್ಯಾನ, ಪ್ರಾಣಾಯಾಮ, ನಿಯಮ, ಧಾರಣ. ಇಲ್ಲಿ ಸರಿಯಾದ ಉತ್ತರ ಪ್ರಾಣಾಯಾಮ ಅಂತ ಆಗುತ್ತೆ. ಪ್ರಾಣ ಅಂದರೆ ಉಸಿರು, ಆಯಾಮ ಅಂದರೆ ತೆಗೆದುಕೊಳ್ಳುವುದು. ಉಸಿರನ್ನು ತೆಗೆದುಕೊಳ್ತೀವಲ್ಲ, ಪ್ರಾಣಾಯಾಮ ಅಂತ ಕರಿತೀವಿ. ಆಮ್ಲಜನಕವನ್ನು ತೆಗೆದುಕೊಳ್ಳುವುದು. ಇದರಲ್ಲಿ ಮತ್ತು ರೇಚಕ, ಕುಂಭಕ, ಪೂರಕ ಅಂತ ಬರ್ತದೆ. ಪೂರಕ ಅಂದರೆ ಉಸಿರನ್ನು ತೆಗೆದುಕೊಳ್ಳುವುದು, ರೇಚಕ ಉಸಿರನ್ನು ಹೊರಗೆ ಬಿಡುವುದು, ಕುಂಭಕ ಅಂದರೆ ತಡೆ ಹಿಡುವುದು ಅಂತಕ್ಕಂಥದ್ದು. ಪೂರಕ, ರೇಚಕ, ಕುಂಭಕ ಅಂತ ಬರ್ತದೆ. ಇಂಪಾರ್ಟೆಂಟು. ಸೊ ಅಷ್ಟಾಂಗದಲ್ಲಿ 8 ನಿಯಮಗಳು ಬರ್ತದೆ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಇವು 8 ಅಷ್ಟಾಂಗ ಯೋಗಗಳು ಅಂತ ಕರಿತೀವಿ. ಸೊ ಅಷ್ಟಾಂಗ ಯೋಗದ ಪಿತಾಮಹ ಅಂದರೆ ಪತಂಜಲಿ ಮಹರ್ಷಿಗಳು ಅಂತಕ್ಕಂಥದ್ದು ನೋಟ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಕಾಲರಾ ರೋಗ ಉಂಟಾಗಲು ಇದು ಕಾರಣವಾಗಿದೆ. ಕಲುಷಿತ ನೀರು, ಕಲುಷಿತ ವಾಯು, ವಿಕಿರಣ ಮಾಲಿನ್ಯ, ಶಬ್ದ ಮಾಲಿನ್ಯ ಅಂತಕ್ಕಂಥದ್ದು. ಇಲ್ಲಿ ಸರಿ ಉತ್ತರ ಯಾವುದಾಗುತ್ತೆ? ಅದು ಕಲುಷಿತ ನೀರು ಆಗುತ್ತೆ. ಆಪ್ಷನ್ ಎ ಇಲ್ಲಿ ಸರಿ ಉತ್ತರ. ಅದು ಕಲುಷಿತ ನೀರು. ಯಾವುದೇ ರೋಗ ಬಂದರೂ ಕೂಡ ಕಾಲರಾ ಆಗಿರ್ಬೋದು, ಮಲೇರಿಯಾ ಆಗಿರ್ಬೋದು, ನೀರು ಒಂದು ಮಾಲಿನ್ಯ ನೀರು, ಮಾಲಿನ್ಯ ಗಾಳಿ, ಮಾಲಿನ್ಯಯುಕ್ತವಂಥ ಆಹಾರವನ್ನು ಸೇವನೆ ಮಾಡೋದ್ರಿಂದ ಆಗತ್ತೆ. ಸೊ ಕಾಲರಾವನ್ನು ಹರಡ್ತಕ್ಕಂಥ ಈ ಒಂದು ವೈರಸ್ ಯಾವುದು ಅಂತ ಕೇಳ್ಬೋದು. ಅದನ್ನು ಏನಂತ ಕರಿತೀವಿ? ವಿಬ್ರಿಯೋ ಅಥವಾ ವಿಟ್ರಿಯೋ ಕಾಲರೆ ಅಂತ ಕರಿತೀವಿ. ಪಾಯಿಂಟ್ ಬಿ ನೋಟೆಡ್. ಯಾವುದು? ವಿಬ್ರಿಯೋ ಅಥವಾ ವಿಟ್ರಿಯೋ ಕಾಲರೆ ಅಂತಕ್ಕಂಥದ್ದು ನೋಟ್ ಮಾಡ್ಕೊಳ್ಳಿ. ಇನ್ನು ಮುಖ್ಯ ಶಿಕ್ಷಕರು. ನೆಕ್ಸ್ಟ್ ಕ್ವಶನ್. ಮುಖ್ಯ ಶಿಕ್ಷಕರು, ಒಂದು ಸೆಕೆಂಡ್, ಸ್ವಲ್ಪ ಡಿಸ್ಪ್ಲೇ ಹಾಕೋ ಲೇಟ್ ಬರ್ತಾ ಇದೆ. ಮುಖ್ಯ ಶಿಕ್ಷಕರು ಅಧ್ಯಾಪಕರ ಸಭೆಯಲ್ಲಿ ಅಧ್ಯಾಪಕರೊಬ್ಬರು ಉತ್ತಮ ಕೆಲಸ ಮಾಡಿರೋ ಬಗ್ಗೆ ಪ್ರಶಂಸಿಸಿದಾಗ ನೀವು ಏನು ಮಾಡ್ತೀರಿ ಅಂತ ಕೇಳಿದರೆ ಏನು ಮಾಡ್ಬೋದು? ಕುಂಟು ನೆಪ ಹೇಳಿ ಹೊರಗೆ ಹೋಗ್ತೀರಾ? ಆಲ್ಮೋಸ್ಟ್ ಮಾಡ್ಬೋದಾ? ಬೇಡ. ಚರ್ಚೆಯ ವಿಷಯವನ್ನು ಬದಲಿಸಲು ಪ್ರಯತ್ನಿಸ್ತಾರಾ? ಬೇಡ. ಕೆಲವು ಟೀಕೆಯ ಮಾತುಗಳನ್ನ ಆಡ್ತಾರ? ಬೇಡ. ಆ ಅಧ್ಯಾಪಕರಂತೆ ಆಗಲು ಅಪೇಕ್ಷೆ ಮಾಡ್ತೀನಿ. ಇದು ಸರಿ ಉತ್ತರ. ಇಂಥ ಪ್ರಶ್ನೆಗಳನ್ನ ಬರೀತೀರಿ.
ನೆಕ್ಸ್ಟು ವಿಶ್ರಾಂತಿ ಸ್ಥಿತಿಯನ್ನು ಪಡೆಯುವ ವಿಧಾನಗಳಲ್ಲಿ ಒಂದಾಗಿದೆ. ವಿಶ್ರಾಂತಿ ಸ್ಥಿತಿಯನ್ನು ಹೆಂಗೆ ಪಡಿಬೋದು ಅಂತಕ್ಕಂಥದ್ದು, ಮಾಡುವ ಕೆಲಸದ ಮೇಲೆ ಏಕಾಗ್ರತೆ ಹೆಚ್ಚಿಸುವುದು, ಕೆಲಸದ ತೀವ್ರತೆಯನ್ನು ಹೆಚ್ಚಿಸುವುದು, ತಾನು ಮಾಡುವ ಕೆಲಸವನ್ನು ಬದಲಿಸುವುದು, ಚಿಂತನೆಯನ್ನು ತೊಡಗಿರುವುದು. ಸೊ ಇಲ್ಲಿ ಅಂತ ಸರಿಯಾದ ಉತ್ತರ ತಾನು ಮಾಡುವ ಕೆಲಸವನ್ನು ಬದಲಿಸುವುದಕ್ಕೆ ವಿಶ್ರಾಂತಿ ಅಂತ ಕರಿತೀವಿ. ಇದು ಇಂಪಾರ್ಟೆಂಟ್. ವಿಶ್ರಾಂತಿ ಬೇಕೇ ಬೇಕು. ದಣಿದ ದೇಹಕ್ಕೆ ಏನು ಬೇಕಂದರೆ ವಿಶ್ರಾಂತಿ ಬೇಕಾಗತ್ತೆ. ನೆಕ್ಸ್ಟ್ ಕ್ವಶನ್, ಅನುಕಂಪ ಎಂಬುದು ಈ ಮೌಲ್ಯವನ್ನು ಪ್ರತಿನಿಧಿಸುತ್ತೆ. ವೈಯಕ್ತಿಕ ಮೌಲ್ಯ, ಸಾರ್ವತ್ರಿಕ ಮೌಲ್ಯ, ಮಾನವೀಯ ಮೌಲ್ಯ, ಸಾಮಾಜಿಕ ಮೌಲ್ಯ. ಇಲ್ಲಿ ರೈಟ್ ಆನ್ಸರ್ ಯಾವುದಾಗತ್ತೆ ಅಂದರೆ ಅದು ಆಪ್ಷನ್ ಸಿ ಮಾನವೀಯ ಮೌಲ್ಯ ಆಗುತ್ತೆ. NCERT ಕೂಡ ಇದ್ರ ಬಗ್ಗೆ ತಿಳಿಸ್ಕೊಟ್ಟಿದೆ. ಹಾಗಾದರೆ ಕಾಂಬ್ಯಾಕ್ಟ್ ಆಫರ್ ನಡೀತಾ ಇದೆ ನಿಮ್ಮೆಲ್ಲರಿಗಾಗಿ. ಏನು ಆಫರ್ ಅಂದರೆ 50 ಪ್ರಶ್ನೆಗಳಿಗೆ 50 ನಿಮಿಷಗಳಲ್ಲಿ ಉತ್ತರಿಸಿದರೆ 1 ಇಯರ್ ಫ್ರೀ ಸಬ್ಸ್ಕ್ರಿಪ್ಷನ್ ನೀವು ತಗೊಳ್ಬೋದು. ಕ್ವಿಕ್ಕಾಗಿ ಅದ್ರ ಬಗ್ಗೆ ಸಂಕ್ಷಿಪ್ತ ಹೇಳ್ಬಿಡ್ತೀನಿ. ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ಬೋದು, ಕರ್ನಾಟಕ TET ಕಾಂಬ್ಯಾಕ್ಟ್ ಅಂತಕ್ಕಂಥದ್ದು ನಡೀತಾ ಇದೆ. ಇದು ಬೇಸ್ಡ್ ಆನ್ GPSTR ಕ್ವಶನ್ ಪೇಪರ್ 1 ಏನಿದೆ ಅದರ ಮೇಲೆ ಇರ್ತದೆ. 10 ಲ್ಯಾಕ್ ಸಬ್ಸ್ಕ್ರಿಪ್ಷನ್, 10 ಲ್ಯಾಕ್ ರುಪೀಸನ್ನು ನೀವು ಪಡ್ಕೊಳ್ಬೋದು. ರ್ಯಾಂಕ್ 1 to 3, 4 to 10, L1 to 50, 51 to 100 ಈ ಎಲ್ಲ ಒಂದು ಅಭ್ಯರ್ಥಿಗಳಿಗೆ ಅಂದರೆ ಇಲ್ಲಿ ಪ್ರೈಸ್ ಏನಂದರೆ ಒಂದು ಬೆನಿಫಿಟ್ಗಳಿದೆ. ಅನ್ಅಕಾಡೆಮಿ ಕಡೆಯಿಂದ ಫ್ರೀ ಆಗಿದೆ. ಅವೈಲೇಬಲ್ ಇನ್ ಕನ್ನಡ ಆ್ಯಂಡ್ ಇಂಗ್ಲೀಷ್ ವರ್ಷನ್ ಎರಡರಲ್ಲೂ ಕೂಡ ಇರ್ತದೆ. 50 ಕ್ವಶನ್ಸು 60 ಮಿನಿಟ್ಸ್ ಇರ್ತದೆ. 20th ಫೆಬ್ರವರಿ 20 ಫೆಬ್ರವರಿ ಸಾಯಂಕಾಲ 6 ಗಂಟೆಗೆ ಇರ್ತದೆ. ಇದನ್ನು ಮಿಸ್ ಮಾಡದೆ ಎಲ್ಲರೂ ಅಟೆಂಡ್ ಆಗಿ. ಅದ್ರ ಜೊತೆಗೆ ಬ್ಯಾಚ್ಗೆ ಸೇರ್ಕೋಬೇಕಂದ್ರೆ KR10 ರೆಫರಲ್ ಕೋಡ್ನ ಯೂಸ್ ಮಾಡಿ ನೀವು ಜಾಯ್ನ್ ಆಗ್ಬೋದು. 20% ಡಿಸ್ಕೌಂಟ್ ಈಗಾಗಲೇ ನಡೀತಾ ಇದೆ. ಕೇವಲ 1500 ರೂಪಾಯಿಯಲ್ಲಿ ನಿಮಗೆ ಕಂಪ್ಲೀಟ್ ಒಂದು ಕೋರ್ಸನ್ನು ಇಲ್ಲಿ ನಮ್ಮ ಕಡೆಯಿಂದ ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದು ಅನ್ಅಕಾಡೆಮಿ ಕಡೆಯಿಂದ. ಸ್ಪರ್ಧಾನವರನ್ನ PSI PC ಸಂಬಂಧಪಟ್ಟಂತೆ ಕೋರ್ಸ್ಗಳು ನಡೀತಾ ಇದೆ. ಇದರ ಸದುಪಯೋಗನ ಅಭ್ಯರ್ಥಿಗಳು ಪಡ್ಕೊಳ್ಳಿ. ಪ್ಲಸ್ ಸಬ್ಸ್ಕ್ರಿಪ್ಷನ್ ತೆಗೆದುಕೊಂಡ್ರೆ ಕಂಪ್ಲೀಟ್ ಸಿಲೆಬಸ್ಸು, ಅನ್ಲಿಮಿಟೆಡ್ ಪ್ರಾಕ್ಟೀಸ್ ಟೆಸ್ಟು, ಅನ್ಲಿಮಿಟೆಡ್ PDF ನೋಟ್ಸು, ರೆಗ್ಯುಲರ್ ಡೌಟ್ ಕ್ಲಿಯರಿಂಗ್ ಸೆಷನ್ಗಳು ನಿಮಗೆ ಸಿಗ್ತಾ ಇದೆ. ರೆಫರಲ್ ಕೋಡು KR10 ಆಗುತ್ತೆ. ಜಾಯ್ನ್ ಆದವ್ರು ಮಾತ್ರ, ಇಂಟ್ರೆಸ್ಟ್ ಇದ್ದವರು ಜಾಯ್ನ್ ಆಗ್ಬೋದು. ಥ್ಯಾಂಕ್ ಯು ಸೋ ಮಚ್ ಫಾರ್ ಅಟೆಂಡಿಂಗ್ ದಿಸ್ ಸೆಷನ್. ಹ್ಯಾವ್ ಅ ನೈಸ್ ಡೇ.